ಪರಮಂ ವಾಚ್ಯಂ ಕಿಮತ್ರಾಧಿಕಂ. ಇದು ಇಷ್ಟೆಲ್ಲ ಕಷ್ಟವಾದ ದಾರಿಯಿಂದ ಜನಗಳು ತಿಳ್ಕೊಂಡಿದ್ದಾರೆ. ಇದೇನಂಥ ಕಷ್ಟವಾದ ದಾರಿ ಅಲ್ಲ. ಸಹಜ ಮಾರ್ಗವನ್ನು ಅನುಸರಿಸಿದರೆ, ಅಂದರೆ ತಮ್ಮ ಪ್ರಕ್ರಿಯೆಗಳು ಹೇಗೋ ಹಾಗೆ ನಡ್ಕೊಂಡ್ರೆ, ಶಾಸ್ತ್ರ ತಂತ್ರ ಆಚಾರ ಎಲ್ಲವನ್ನು ಬಿಟ್ಟು ಸಹಜವಾದ ದಾರಿಯನ್ನು ಹೇಳಿದರೆ, ಇದರಲ್ಲಿ ಅವರವರಿಗೆ ಏನೇನು ಹೇಗೆ ಸೌಕರ್ಯವೋ ಹಾಗೆ ಅವರು ಮಾಡ್ತಾರೆ. ಇವಾಗ ಕೆಲವರು ಅರ್ಧೋನ್ಮೀಲಿತ ಲೋಚನ, ಕೆಲವು ಧ್ಯಾನಕ್ಕೆ ಅಂತ ಕೂತ್ಕೊಳ್ತಾರೆ. ಪೂರ್ತಿ ಕಣ್ಣು ಮುಚ್ಚಿದರೆ ಮನಸ್ಸಿನ ಆಲೋಚನೆಗಳು ಏನೇನೋ ಬರುತ್ತೆ, ಅವರಿಗೆ ಒಂದು ಸ್ಥಿರ ಅಂತಿರೋಲ್ಲ. ಕಣ್ಣು ಪೂರ್ತಿ ತೆಗೆದರೆ ಹೊರಗಿನ ವಿಷಯಗಳೇ ಬರ್ತಾ ಇರುತ್ತೆ. ಆದ್ದರಿಂದ ಅರ್ಧೋನ್ಮೀಲಿತ, ಅರ್ಧ ಉನ್ಮೀಲಿತ ಅಂದರೆ ಅರ್ಧ ತಡ್ಕೊಂಡು ಅರ್ಧ ಮುಚ್ಚಿಕೊಂಡು ಇದ್ರೆ ಅದರಲ್ಲಿ ಈ ಎರಡರಿಂದ ಬರುವ ಅಪಾಯಗಳು ತಪ್ಪುತ್ತೆ. ಹೊರಗಿನಿಂದ ಬರತಕ್ಕಂಥ ವಿಷಯಗಳ ಗ್ರಹಣವೂ ತಪ್ಪುತ್ತೆ, ಒಳಗಿನಿಂದ ಆಲೋಚನೆಗಳು ತಪ್ಪುತ್ತೆ. ಇಲ್ಲೇನು ರೂಪ ಅರೂಪಾನ ಮಧ್ಯಸ್ಥಿತಿ. ರೂಪ ಅಂದರೆ ಹೊರಗಿನ ವಸ್ತುಗಳನ್ನು ನೋಡುವಾಗ ಅದಕ್ಕೊಂದು ಆಕಾರ ಅಂತಿರುತ್ತೆ. ಮನಸ್ಸಿನ ಭಾವನೆಗಳಿಗೆ ಅರೂಪ, ಅದಕ್ಕೆ ಆಕಾರ ಅಂತ ಇರೋಲ್ಲ. ಆದ್ದರಿಂದ ಒಂದಕ್ಕಿಂತ ಒಂದರಿಂದ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಹೋಗೋದು ಹೇಗೆ ಸಾಧ್ಯ ಅಂದರೆ, ಒಂದು ಆಲೋಚನೆಗೂ ಕೂಡ ಸ್ಥಿರವಾದ ಒಂದು ಕಾಂಟೂರ್ ಇಲ್ಲ, ಒಂದು ಆಕಾರ ಅಂತಿಲ್ಲ. ಹೊರಗಿನ ವಿಷಯಗಳಿಗೆ ಆಕಾರ ಇದೆ. ಹೀಗೆ ಅರ್ಧ ಮುಚ್ಚಿಕೊಂಡು ಅರ್ಧ ತೆಗೆದಾಗ ಈ ರೂಪದಿಂದ ಅರೂಪದಿಂದ ಆಗತಕ್ಕಂಥ ತೊಂದರೆಗಳು ಹೋಗಿ ರೂಪಾರೂಪಗಳು ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಏನು? ರೂಪಕ್ಕೆ ಅರೂಪ, ಅರೂಪಕ್ಕೆ ರೂಪ ಬರುವಂತಹ ಒಂದು ವ್ಯವಧಾನ ಈ ಅರ್ಧೋನ್ಮೀಲಿತ ಲೋಚನ. ಕೆಲವರಿಗೆ ಇದು ಸೌಕರ್ಯ. ಈ ರೀತಿಯಾಗಿ ಮಾಡಿದರೆ ಮನಸ್ಸು ಒಂದು ನೆಮ್ಮದಿಗೆ ನಿಲ್ಲುತ್ತೆ ಅವರಿಗೆ. ಇನ್ನು ಕೆಲವರು ಸ್ಥಿರಮನಾಹ, ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಬೇಕು ಅಂಥೇಳಿ ಇಂದ್ರಿಯಗಳಿಂದ ಯಾವ ಒಂದು ವ್ಯಾಪಾರವನ್ನು ಮಾಡಿಸಿದೆ ಅಂದ್ರೇನು, ರಹಸಿ ಏಕಾಗಿ ಸ್ಥಿತ ಅದು ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಒಬ್ಬನೇ ಒಂಟಿಯಾಗಿ ಯಾವ ಇರೋ ಕಡೆ ಯಾವ ಪ್ರಚೋದನೆಯೂ ಪ್ರೇರಣೆಯೂ ಪ್ರಲೋಭನೆಯೂ ಇರದೇ ಇರೋ ಕಡೆ ಅವನು ಕೂತ್ಕೋತಾನೆ. ಏಕಾಗಿ ಜತಚಿತ್ತಾತ್ಮ, ತನ್ನ ಮನಸ್ಸನ್ನ ಬುದ್ಧಿಯನ್ನ ಬಿಗಿ ಹಿಡಿದು. ಕೆಲವರಿಗೆ ಸೌಕರ್ಯ, ಕೆಲವರು ಹೀಗೆ ಮಾಡ್ತಾರೆ ಸ್ಥಿರಮನಾಹ. ಇನ್ನು ಕೆಲವರು ನಾಸಾಗ್ರದತ್ತೇಕ್ಷಣ, ಅವರ ದೃಷ್ಟಿಯನ್ನು ನಿಲ್ಲಿಸೋದಕ್ಕೆ, ಮನಸ್ಸನ್ನು ನಿಲ್ಲಿಸೋದಕ್ಕೆ ಏನಾದರೂ ಒಂದು ವ್ಯವಧಾನ ಅವರಿಗೆ ಬೇಕು. ಇಲ್ಲ ಮೂರ್ತಿಯನ್ನು ಇಟ್ಕೊಂಡು ಮೂರ್ತಿಯನ್ನೇ ನೋಡೋದು, ದಿಟ್ಟಿಸಿ ನೋಡೋದು, ಅಥವಾ ಇನ್ಯಾವುದಾದ್ರೂ ನೋಡಿ. ಕೆಲವು ನಾಸಾಗ್ರ, ಮೂಗಿನ ತುದಿಗೆಯನ್ನು ವೀಕ್ಷಣೆ ಮಾಡ್ತಾ ಇರೋದು. ಅಂದರೆ ಮೂಗಿನ ತುದಿಯನ್ನೇ ನೋಡ್ತಾ ಎರಡು ಕಣ್ಣು ಬಳ್ಳೆಗಳಂತೆ. ಇಲ್ಲಿ ಈ ನಾಸಾಗ್ರ ಅಂತ ನೋಡೋದು ಅವರು ಸ್ವಾತ್ಮಾರಾಯಣವಾಗಿ ತನ್ನ ಕಾಮೆಂಟ್ರಿಗಳಿಗೆ ಈ ನಾಸಾಗ್ರ ಅಂತ ನೋಡೋದ್ರಲ್ಲಿ ಒಂದು ಶ್ಲೇಷ ಇದೆ. ಶ್ಲೇಷ ಅಂದರೆ ಡಬಲ್ ಎಂಟೆಂಡರ್, ಎರಡು ಅರ್ಥಗಳನ್ನು ಒಂದೇ ಮಾತಿನಲ್ಲಿ ಹೇಳೋದು, ಅದು ಶ್ಲೇಷ. ಈ ನಾಸಾಗ್ರ ಅಂತ ಅದಿದೆ. ಅಗ್ರ ಅಂದರೆ ತುದಿ ಅಥವಾ ಮೊದಲು ಎರಡು ಆಗುತ್ತೆ. ನಾಸಾಗ್ರ ಅಂದರೆ ಮೂಗಿನ ತುದಿ ಅಥವಾ ಮೂಗಿನ ಮೊದಲು. ಯಾವುದು? ನಾಸಾಗ್ರ ಅಂದರೆ ಭೂಮಧ್ಯವೂ ಆಗಬಹುದು, ಮೂಗಿನ ತುದಿಯೂ ಆಗಬಹುದು. ಕೆಲವರು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಕೆಲವರು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಎರಡೂ ನಾಸಾಗ್ರಗಳೇ. ನಾಸಾಗ್ರ ದತ್ತೇಕ್ಷಣ. ಇಲ್ಲಿ ಕೆಲವರು ಚಂದ್ರಾರ್ಕೌ ಅಪಿ, ಚಂದ್ರ ಅಂದರೆ ಚಂದ್ರ, ಅರ್ಕ ಅಂದರೆ ಸೂರ್ಯ. ಕೆಲವರು ರಾತ್ರಿ ಹೊತ್ತು ಚಂದ್ರನನ್ನೇ ದಿಟ್ಟಿಸಿ ನೋಡ್ತಾ ಚಂದ್ರನ ಕಳೆಗಳನ್ನು 16 ಕಳೆಗಳನ್ನು ಅನುಸಂಧಾನ ಮಾಡ್ತಾ ಧ್ಯಾನ ಮಾಡ್ತಾರೆ. ಇನ್ನು ಕೆಲವರು ಉತ್ಥಿತೆ ಅಸ್ತಮಿತೆ ರವವು ಅಂದರೆ ಸೂರ್ಯ ಹುಟ್ಟುವಾಗ ಅಥವಾ ಸೂರ್ಯ ಮುಳುಗುವಾಗ ಆ ಸೂರ್ಯಮಂಡಲವನ್ನು ದಿಟ್ಟಿಸಿ ನೋಡುತ್ತಾ ಸೂರ್ಯನ ಕಲೆಗಳನ್ನು ಅನುಸಂಧಾನ ಮಾಡ್ತಾರೆ. ಚಂದ್ರಾರ್ಕೌಪಿ ಉಪನಯಂ ನಿಸ್ಪಂದ ಭಾವೇನ ಕೇಚಿತು. ಇಲ್ಲಿ ಕೆಲವರು ಏನು ಮಾಡ್ತಾರೆ,
ತಮ್ಮ ಎಲ್ಲ ಮನಸ್ಸಿನ ಸ್ಥಿತಿಗಳನ್ನೂ ಕೂಡ ಒಳಗಿನ ಯಾವುದಾದರೂ ಒಂದು ಕಲ್ಪನೆಯಲ್ಲಿ ಲೀನ ಮಾಡ್ತಾರೆ, ಲಯ ಮಾಡ್ತಾರೆ. ದಹರ ವಿದ್ಯಾ ಅಂತನ್ನೋದು ಹೃದಯದಲ್ಲಿ ಇರೋ ಒಂದು ಎಂಟಿ ಸ್ಪೇಸ್, ಆ ಖಾಲಿ ಜಾಗ, ಅದರಲ್ಲೂ ಮನಸ್ಸನ್ನೆಲ್ಲ ಇಟ್ಟು ಈ ಮನಸ್ಸಲ್ಲೂ ಆ ಖಾಲಿ ಜಾಗದಲ್ಲಿ ಲಯ ಆಗುವ ಹಾಗೆ ನೋಡ್ಕೊಳ್ತಾರೆ. ಮನೋಲಯ ಅಂತಾರಲ್ಲ, ಇದು ಲೀನತಾನುಪನೆಯನ್ನು, ಈ ಮನೋಲಯ ಅಥವಾ ಮನಸ್ಸನ್ನು ಲೀನ ಮಾಡುವುದರಲ್ಲಿ ಕೆಲವರಿಗೆ ಸುಖ, ಕೆಲವರು ನಿಸ್ಪಂದ ಭಾವೇನ, ಅಂದರೆ ಮನಸ್ಸು ಯಾವ ಸಂಚಾರವನ್ನು ಮಾಡದೇ ಇರೋ ಹಾಗೆ ಯಾವುದಾದ್ರೂ ಒಂದು ಕಲ್ಪನೆಯಲ್ಲೋ ಮೂರ್ತಿಯಲ್ಲೋ ಅದನ್ನ ನೆಟ್ಟಿಗೆ ನಿಲ್ಲಿಸ್ತಾರೆ. ಜ್ಯೋತಿ ರೂಪಂ, ಇನ್ನು ಕೆಲವರು ಹೃದಯದ ಒಳಗಿರತಕ್ಕಂಥ ಆತ್ಮವಸ್ತು ಜ್ಯೋತಿ ರೂಪವಾಗಿ ಕಾಣಿಸಿಕೊಂಡಾಗ ಕಠೋಪನಿಷತ್ತಲ್ಲಿ ಬರುತ್ತಲ್ಲ, ಮಧ್ಯೆ ಅವನು ಅಧೂರ್ಮೈವ ಜ್ಯೋತಿ, ಒಂದು ಬೆಳಗ್ತಾ ಇದೆ ಇಲ್ಲಿ, ಆದರೆ ಹೊಗೆ ಇಲ್ಲದೆ ಇರುವಂತಹ ದೀಪ ಬೆಳಗ್ಗೆ ಹಾಗೆ ಆತ್ಮಾನುಸಂಧಾನ ಮಾಡುವಾಗ ಈ ಒಳಗಿನ ಬೆಳಕು, ಹೊರಗೆ ನಾವು ನೋಡ್ತೀವಲ್ಲ, ಇದು ಯಾವ ಕಾರಣದಿಂದ ಅಂದರೆ ಒಳಗಿನ ಬೆಳಕಿದ್ರೆ ಒಳಗಿನ ಬೆಳಕಿನಿಂದ ನೋಡ್ತಾ ಇದ್ದೀವಿ ನಾವು. ಆ ಒಳಗಿನ ಬೆಳಕು ಯಾವುದು? ಹೊರಗಿನ ಬೆಳಕು ಕಣ್ಣಿಗೆ ಕಾಣುತ್ತೆ, ಒಳಗಿನ ಬೆಳಕು ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ, ಯಾವ ಇಂದ್ರಿಯಕ್ಕೂ ಸಿಗತಕ್ಕದ್ದಲ್ಲ, ಬುದ್ಧಿಯಿಂದ ಇದನ್ನು ಗ್ರಹಣ ಮಾಡಬಹುದು. ಹಾಗೆ ಹೊರಗಿನ ಬೆಳಕನ್ನು ನೋಡಿಕೊಳ್ತಾರೆ. ಜ್ಯೋತಿರೂಪಂ. ಮತ್ತು ಕೆಲವರು ಅಶೇಷ ಬೀಜ ಮಖಿಲಂ, ಇವೆಲ್ಲವನ್ನೂ ಕೂಡ ಯಾವುದರಿಂದ ಹೊರಹೊಮ್ಮಿತು ಅಂತ ನೋಡಬೇಕು. ಹೀಗೆ ಅವರು ಬ್ಯಾಕ್ ಒಂದು ಘಾಟಿನ ಇನ್ನೊಂದು, ಇದರಿಂದ ಇನ್ನೊಂದು ಕಡೆ ಇನ್ನು ನಿಲ್ಲುತ್ತೆ. ಅದು ಅಂದರೆ ಅಹಂ ಅಂತನ್ನೋ ಅನ್ವೇಷಣೆಯಲ್ಲಿ ಇರ್ತಾರೆ. ಅಶೇಷ ಬೀಜ ಮಖಿಲಂ ಅಂದರೆ ಅಹಂ ಇತಿ ಪ್ರತ್ಯಯ, ನಾನು ಅಂತಿದೆಯಲ್ಲ, ನನಗೆ, ನನ್ನಿಂದ ಇತ್ಯಾದಿಯಾಗಿ ಅವಿಭಕ್ತಿ ಪ್ರತ್ಯಯಗಳು ಎಲ್ಲಕ್ಕೂ ಮೂಲವಾದಂತಹ ಅಸ್ಮತ್ ಶಬ್ದ. ಈ ಅಸ್ಮತ್ ಶಬ್ದ ಎಲ್ಲಕ್ಕೂ ಮೂಲವಾದದ್ದು. ಅಶೇಷ ಬೀಜಂ ಅಖಿಲ. ಅಖಿಲ ಅಂದ್ರೆ ಇದೊಂದು ಮಾತ್ರ. ಖಿಲ ಅಂದ್ರೆ ಹೇಳೋದು, ಖಿಲ ಅಂದ್ರೆ ನಾಶವಾಗೋದು. ಅಖಿಲ ಅಂದ್ರೆ ನಮ್ಮಲ್ಲಿ ಎಷ್ಟು ಅನುಭವಗಳು ಬಂದರೂ ಕೂಡ ಇದು ಮಾತ್ರ ಹೋಗಲ್ಲ. ಈ ನಾನು ಅಂತನೋದು ಇದ್ದೇ ಇರುತ್ತೆ, ಕಡೆಯವರೆಗೂ ಇರುತ್ತೆ. ಇದು ಅಖಿಲ, ಖಿಲವಾಗದೇ ಇರತಕ್ಕಂಥದ್ದು. ಇದು ಅಶೇಷ ಬೀಜ ಅಖಿಲ, ನಮ್ಮ ಎಲ್ಲ ಅನುಭವಗಳಿಗೂ ಕೂಡ ಮೂಲವಾದದ್ದು ಇದು. ಇದು ನಮ್ಮನ್ನು ಯಾವಾಗಲೂ ಬಿಡದೇ ಇರತಕ್ಕಂಥದ್ದು. ಇದನ್ನು ಅನುಸಂಧಾನ ಮಾಡಿದ ಕೆಲವರು ತಮ್ಮ ದೃಷ್ಟಿಯನ್ನು ಖಚಿತಪಡಿಸಿಕೊಳ್ತಾರೆ. ಇನ್ನು ದೇದೀಪ್ಯಮಾನಂ ಪರಂ, ಇನ್ನು ಕೆಲವರು ಏನ್ ಮಾಡ್ತಾರೆ, ಪರಮರು ತಮ್ಮ ಹೊರಗೆ ದೇದೀಪ್ಯಮಾನವಾಗಿರ್ತಕ್ಕಂಥ ವಿಶ್ವ ವಿರಾಟ್ ಸ್ವರೂಪ, ಅಂದರೆ ಒಳಗೆ ಆಕಾಶ ಇರೋದನ್ನು ಕೆಲವರು ನೋಡ್ತಾರೆ. ಹೊರಗೆ ಆಕಾಶದಲ್ಲಿ ಆ ಸಮಂತಾಕಾಶತೆ ಪ್ರಕಾಶತೆ ಎಲ್ಲ ವಸ್ತುಗಳಿಗೂ ಆಶ್ರಯಾಗಿರುವಂಥ ಒಂದು ದೇದೀಪ್ಯಮಾನಂ, ಅದು ಹೊಳೆಯುತ್ತಾ ಇರತಕ್ಕಂಥ ಬೆಳಕನ್ನು ಹೊರಗಡೆ ನೋಡ್ತಾರೆ. ಹೀಗೆ ತತ್ವಂ ತತ್ಪರಮೇತಿ, ಯಾರು ಯಾವ ಸಾಧನೆಯನ್ನು ಅನುಸರಿಸಿದರೂ ಕೂಡ ಅದರ ಮುಖ್ಯವಾದ ತಾತ್ಪರ್ಯ ಏನು ಅಂದರೆ ತತ್ವಂ ತತ್ಪರಮೇತಿ, ಹೊರಗಿನ ಎಲ್ಲ ರೂಪಗಳನ್ನು ಬಿಟ್ಟು, ಗುಣಗಳನ್ನು ಬಿಟ್ಟು ಇದಿಂಥದ್ದು ಅಂತ ಹೇಳೋಕ್ಕಾಗದೆ ಅದು ಅಂತ ಅಷ್ಟು ಮಾತ್ರ ಹೇಳೋದು ತತ್ವ. ತತ್ವ ಅಂದರೆ ಅದು, ತ್ವ ಅನ್ನೋದು ಅದು ಅದಾಗಿರತಕ್ಕಂಥ ಭಾವ ತತ್ವ. ಅದು ಅಂದರೆ ಎಸೆನ್ಸ್, ಎಕ್ಸಿಸ್ಟೆನ್ಸ್. ತತ್ವಂ ತತ್ಪರ ವಸ್ತು, ತತ್ಪರ ನೀತಿ ವಸ್ತು ಪರಮಂ, ಎಲ್ಲಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಈ ತತ್ವ ಇದೆಯಲ್ಲ, ಇದನ್ನ ಯಾವ ಮಾರ್ಗವನ್ನು ಅನುಸರಿಸಿದರೂ ಕೂಡ ಇವನ್ನ ಕರೆಯಲ್ಲಿ ಪಡ್ಕೊಂಡಿದ್ದಾರೆ. ವಾಚ್ಯಂ ಕಿಮತ್ರ ಅಧಿಕಂ, ಇನ್ನು ಹೆಚ್ಚಾಗಿ ಏನು ಹೇಳೋದಿದೆ, ಅದು ಇನ್ನೇನು ಹೇಳೋದು ಬಾಯಿ ಮಾತಾಡ್ತೇನೆ. ಹೀಗೆ ಯಾರ್ಯಾರು ಏನೇನು ಮಾಡಿದ್ರು ಕೂಡ ಆದರೆ ಇಲ್ಲಿ
ಈ ಲಕ್ಷ್ಯಗಳು ಅಂತ ಹೇಳಲ್ಲ ಹಿಂದೆ ಅಂತರ್ಲಕ್ಷ್ಯ ಅದನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಭೂಮಧ್ಯೆ ಸಚ್ಚಿದಾನಂದ ತೇಜ ಕೂಟಂ ಬ್ರಹ್ಮತತ್ವತಾರಕಂ ತದುಪಾಯಂ ನಕ್ಷತ್ರಯಮೇವಾವಲೋಕನಮಿತಿ. ಭೂಮಧ್ಯೆ ಈ ಎರಡು ಹುಬ್ಬುಗಳ ನಡುವೆ ಅಜ್ಞಾಚಕ್ರ ಅಂತಿದೆಯಲ್ಲ, ಇಲ್ಲಿ ಸಚ್ಚಿದಾನಂದ ತೇಜ ಕೂಟಂ ತಾರಕಂ ಬ್ರಹ್ಮ. ಬ್ರಹ್ಮ ಇರೋದು ಇಲ್ಲಿಯೇ. ತಾರಕ ಅಂತ ಮಾತಿಗೆ ತ್ರಿ ಧಾತು. ತ್ರಿ ಅಂದರೆ ದಾಟೋದು ಅಂತ. ತರಣ ಅಂದರೆ ಒಂದು ಕಡೆಯಿಂದ ನದಿಯನ್ನು ದಾಟೋದು, ನದಿ ತರಣ. ಯಾವುದು ನಿಮ್ಮನ್ನು ದಾಟಿಸುತ್ತೆಯೋ ಕಾಸಲ್, ಅದು ತಾರಕ. ನಮ್ಮಲ್ಲಿ ಈ ಸಂಸಾರದಿಂದ ದಾಟಿಸುವಂಥ ರಾಮನಾಮಕ್ಕೆ ತಾರಕ ರಾಮ ಅಂತಾರೆ. ಈ ತಾರಕ ಅಂದರೆ ದಾಟಿಸೋದು. ಈ ಸಂಸಾರ ಅಂತ ನಾವು ಕಡಲಿಂದ ಈ ಗೀದಡದಿಂದ ಆಗಡಕ್ಕೆ ಒಯ್ಯತಕ್ಕಂಥದ್ದು ತಾರಕ. ಇಲ್ಲಿ ಈ ಅಶೂನ್ಯ ಅಥವಾ ಸಂಸಾರ ನಿರ್ವಾಣ ಅನ್ನೋದಕ್ಕೆ ಇದು ಭೇದವೇ ಇಲ್ಲ. ಈ ಸಿದ್ಧ ಸಂಪ್ರದಾಯದಲ್ಲಿ ಯಾವುದು ಸಂಸಾರವೋ ಅದೇ ನಿರ್ವಾಣ, ನಾವು ಯಾವುದು ನಿರ್ವಾಣ ಅಂತ ಅಂತಿದ್ದೀವೋ ಅದೇ ಸಂಸಾರ. ಈ ಸಂಸಾರಕ್ಕೂ ನಿರ್ವಾಣಕ್ಕೂ ಭೇದ ಏನೂ ಇಲ್ಲ. ಆದರೆ ನಾವು ಅನುಭವಿಸ್ತಾ ಇರೋ ನಿರ್ವಾಣ ಅಂತ ತಿಳ್ಕೊಳ್ಳೋ ಒಂದು ಅವಿದ್ಯ ಒಂದಿದೆ, ಒಂದು ಭ್ರಾಂತಿ ಒಂದಿದೆ. ಈ ಭ್ರಾಂತಿ ಹೋದರೆ ಅದೇ ಸಂಸಾರವೇ ನಿರ್ವಾಣ. ಇದು ಮಹಾಯಾನ ಬೌದ್ಧರಲ್ಲೂ ಒಂದು. ಸಿದ್ಧ ಸಂಪ್ರದಾಯದಲ್ಲಿ ಇದನ್ನು ಹೇಳ್ತಾ ಯಾವುದು ಸಂಸಾರವೋ ಅದೇ ನಿರ್ವಾಣ, ಯಾವುದನ್ನ ನಿರ್ವಾಣ ಅಂತ ಕಲಿತೀವೋ ಅದೇ ಸಂಸಾರ. ಇದನ್ನ ಶಂಕರಾಚಾರ್ಯರು ಕೂಡ ಮೋಕ್ಷ ಅಂತ ನಾವು ಎಲ್ಲೂ ಪಡ್ಕೊಳ್ಳತಕ್ಕದ್ದಲ್ಲ, ಸಿದ್ಧಂ ನತು ಸಾಧ್ಯಂ. ಅದನ್ನು ಪಡ್ಕೊಳ್ಳೋ ವಸ್ತು ಅಲ್ಲ, ಇರೋ ವಸ್ತು. ನಾವು ಯಾವಾಗಲೂ ಮುಕ್ತರಲ್ಲ ಬದ್ಧರು ಅಂತ ನಾವು ತಿಳ್ಕೊಂಡಿದ್ದೀವಿ ಅಜ್ಞಾನದಿಂದ. ಅಜ್ಞಾನ ಹೋದ್ರೆ ಮುಕ್ತರೆ. ಆದ್ದರಿಂದ ನಗಂತ ದಾರಿಯಲ್ಲಿ ಹೋಗೋರಿಲ್ಲ, ಒಂದು ದಾರಿ ಅಂತಿಲ್ಲ, ಈ ದಾರಿ ಒಂದು ಕಡೆಯಿಂದ ಒಂದು ಕಡೆ ಹೋಗೋದು ಅಂತಿಲ್ಲ ಅಂತ ಹೀಗೆಲ್ಲ ಸಿದ್ಧರ ಮಾತುಗಳಲ್ಲಿ ಒಂದು ಪ್ರತ್ಯೇಕತೆ ಬರ್ತದೆ. ಇವರು ಹೇಳ್ತಾರೆ ಇದು ಬ್ರಹ್ಮ ತಾರಕಂ. ಬ್ರಹ್ಮ ಅಂತ ಮಾತಿಗೆ ಬೃಹಧಾತು ಬ್ರಹ್ಮಣತ್ವಾದ್ ಬ್ರಹ್ಮ. ಯಾವುದು ಬೆಳೆದು ಇನ್ನು ಬೆಳೆಯೋದು ಸಾಧ್ಯ ಇಲ್ಲ ಅಂತ ಅತಿಶಯವಾಗಿ ಬೆಳೆದಿದೆಯೋ ಅದನ್ನ ಬ್ರಹ್ಮ ಅಂತ ಕರೀತಾರೆ. ಅಂದ್ರೆ ವಿಶ್ವ ಎಲ್ಲ ಒಂದು ಘಟಕಟಿಕೆ, ಅಂದರೆ ಒಂದು ಹೇಗೆ ಒಂದು ಆಲದ ಮರದ ಒಂದು ಬೀಜದಿಂದ ಇಡೀ ಆಲದ ಮರ ಬರುತ್ತಲ್ಲ, ಕಣಿಕ ಅಂದ್ರೆ ಅದು ಕಣ್ಣಿಗೆ ಕಾಣದೇ ಇರುವಂತ ಸಣ್ಣದು ಆಲದ ಮರದ ಬೀಜ. ಅದರಿಂದ ವೇಷ ನಿರ್ಗ್ರೋಧ ಇಷ್ಟು ದೊಡ್ಡ ಮರ ಆಗುತ್ತಲ್ಲ, ಇದು ಬ್ರಹ್ಮ. ಆ ಬೀಜದಲ್ಲಿರುವ ಶಕ್ತಿ ಇಷ್ಟು ದೊಡ್ಡದಾಗಿ ಬೆಳ್ಕೊಳ್ಳೋ ಹಾಗೆ ಮಾಡುತ್ತಲ್ಲ, ಇದು ಬ್ರಹ್ಮ. ಹಾಗೆ ಮನಸ್ಸು, ವಿಷಯಗಳಲ್ಲೇ ಇರುವಂತಹ ಮನಸ್ಸು ಎಲ್ಲವನ್ನೂ ಆಧರಿಸಿಕೊಂಡಿರುವ ವಿರಾಟ್ ಸ್ವರೂಪವನ್ನು ಪಡ್ಕೊಳ್ಳುತ್ತಲ್ಲ, ಅದು ಬ್ರಹ್ಮ. ಇದು ತಾರಕಂ ಬ್ರಹ್ಮ. ಈ ಮನಸ್ಸು ಬ್ರಹ್ಮಾಕಾರವಾಗಿ ಪರಿಣಾಮವನ್ನು ಹೊಂದಿದರೆ ಅದು ತಾರಕಂ ಬ್ರಹ್ಮ. ಮನಸ್ಸು ವಿಷಯಾಕಾರವಾದರೆ ಇದರಲ್ಲಿ ನಮ್ಮನ್ನು ಸಿಕ್ಕಾಗಿಸುತ್ತೆ. ಮನಸ್ಸು ಆ ಬ್ರಹ್ಮನ ಕಡೆ ಹರಿದು ಬ್ರಹ್ಮನ ಆಕಾರವನ್ನು ಪಡ್ಕೊಂಡ್ರೆ ಮನಸ್ಸೇ ನಮಗೆ ತಾರಕ. ಆದ್ದರಿಂದ ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಮೋಕ್ಷನಿಗೆ ಒಂದು ಕಟ್ಟುಪಾಡಿದೆ, ಬಂಧ ಬದ್ಧ ಅವನು ಅಂತಂದ್ರೆ ಮನಸ್ಸೇ ಕಾರಣ. ಅವನು ಮುಕ್ತ, ಅವನು ಯಾವ ಸಂಕೇತಗಳು ಇಲ್ಲ ಅಂದ್ರೆ ಮನಸ್ಸೇ ಕಾರಣ. ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಅದರಿಂದ ನಾವು ಸಂಸಾರ ಅಂತ ಯಾಕಂತೀವಿ? ವಿಷಯಾಕಾರವಾಗಿ ಮನಸ್ಸು ಹೋಗ್ತಾ ಇದೆ, ವಿಷಯಗಳಲ್ಲಿ ಮನಸ್ಸು ಹೋಗ್ತಾ ಇದೆ. ಇದೇ ಮನಸ್ಸು ಬ್ರಹ್ಮನ ಕಡೆ ಹೋದರೆ ಅದು ಮುಕ್ತಿ. ಆದ್ದರಿಂದ ಮುಕ್ತಿ ಅಥವಾ ನಿರ್ವಾಣ, ಸಂಸಾರ ಅಂತನ್ನೋದ್ರಲ್ಲಿ ಯಾವ ಭೇದವೂ ಇಲ್ಲ. ಇದು ತಾರಕಂ ಬ್ರಹ್ಮ. ಮನಸ್ಸು ಬ್ರಹ್ಮಾಕಾರವನ್ನು ಹೊಂದಿ ನಮ್ಮನ್ನು ತರಣ ಮಾಡುವಂತಹ ಶಕ್ತಿಯನ್ನು ಹೊಂದೋದು ಯಾವುದು ಅಂದರೆ ಸಚ್ಚಿದಾನಂದ ತೇಜಃಕೂಟಂ
ಭೀಮರಿಗೆ ಈ ಆಜ್ಞಾಚಕ್ರದಲ್ಲಿ ಈ ಒಂದೊಂದು ಸತ್ ಚಿತ್ ಆನಂದ ತೇಜಕೂಟಂ ಈ ಮನಸ್ಸಿನ ಒಂದು ಧ್ಯೇಯ ವಸ್ತು ಏನಾಗಿದೆ ಅಂದರೆ ಸತ್ ಯಾವುದು ಇದೆಯೋ ಅದು ಸತ್ ಅದು ಸತ್ಯಂ. ಈ ಸತ್ ಅಂತ ಮಾತು ಏನು ಅಂದರೆ ಕಾಲತ್ರಯ ಅನಿರ್ಬಾಧಿತ ಅಂದರೆ ಮೂರೂ ಕಾಲಗಳಲ್ಲಿ ಯಾವ ಬಾಧೆಯೂ ಇಲ್ಲದೆ ಇರಬೇಕಂದ್ರೆ ಹಿಂದೆ ಇತ್ತು ಈಗಿಲ್ಲ ಅಂತನ್ನೋದಾಗಲಿ, ಈಗಿದೆ ಮುಂದೆ ಇರಲ್ಲ ಅಂತನ್ನೋದಾಗಲಿ, ಅಥವಾ ಮುಂದೆ ಬರುತ್ತೆ ಈಗಿಲ್ಲ ಅಂತನೋ ಯಾವುದು ಈ ವರ್ತಮಾನ ಭೂತ ಭವಿಷ್ಯ ಮೂರೂ ಕಾಲಗಳಲ್ಲಿ ಏಕಪ್ರಕಾರವಾಗಿ ಯಾವುದಿರುತ್ತೋ ಅದನ್ನು ಸತ್ ಅಥವಾ ಸತ್ಯ ಅಂತ ಕರೀತಾರೆ. ಕಾಲತ್ರಯ ಅಬಾಧಿತ. ಇಲ್ಲಿ ನಮ್ಮಲ್ಲಿ ಮನಸ್ಸಿನ ಆಲೋಚನೆಗಳಲ್ಲಿ ವಿಷಯಗಳಲ್ಲಿ ಮನಸ್ಸು ಬರುತ್ತೆ, ಮನಸ್ಸು ಹೋಗುತ್ತೆ. ಮನಸ್ಸು ಒಂದು ಕಡೆ ನಡುತ್ತೆ, ಇನ್ನೊಂದು ಕಡೆ ಅದು ಬಿಡಿಸ್ಕೊಳ್ಳುತ್ತೆ. ಹೀಗಾಗದೇನೆ ಮನಸ್ಸು ಒಂದು ಕಡೆ ನಿಂತರೆ ಅದು ಬಿಡೋದಕ್ಕೆ ಸಾಧ್ಯ ಇಲ್ಲವೋ ಆತ್ಮವಸ್ತು ಇದನ್ನ ಸತು ಅಂತ ಕರೀತಾರೆ. ಮತ್ತು ಈ ವಿಷಯಗಳಲ್ಲಿ ನಾವು ಒಂದು ಇಂದ್ರಿಯ ಏನೋ ಒಂದು ವಿಷಯವನ್ನು ನೋಡ್ತು. ಆ ವಿಷಯವನ್ನು ನೋಡಿದರೆ ಈ ವಿಷಯದ ಅರ್ಥ ಏನು, ತಾತ್ಪರ್ಯ ಏನು, ಸ್ವರೂಪ ಏನು, ಪ್ರಯೋಜನ ಏನು, ಇದನ್ನೆಲ್ಲ ಮನಸ್ಸು ತಿಳಿಸ್ಕೊಡ್ಬೇಕು. ಆದ್ದರಿಂದ ಮನಸ್ಸು ಈ ಇಂದ್ರಿಯಗಳಿಂದ ಯಾವುದನ್ನು ನಾವು ಸಂವೇದನೆಯಾಗಿ ಸ್ವೀಕಾರ ಅಂದರೆ ಸೆನ್ಸೇಷನ್ಸ್, ಈ ಸೆನ್ಸೇಷನ್ಸ್ ಮೇಲೆ ಈ ಮನಸ್ಸು ಕೆಲಸ ಮಾಡಬೇಕು. ಆ ಸೆನ್ಸೇಷನ್ಗೆ ಒಂದು ಮೀನಿಂಗ್ ಅಂತ ಕೊಡಬೇಕಿದೆ. ಇದು ಮನಸ್ಸಿನ ಕೆಲಸ. ಇದು ಮನಸ್ಸು ಈ ಕೆಲಸವನ್ನು ಮಾಡೋದಕ್ಕೆ ಯಾವ ಥರ ನೆರವನ್ನು ಪಡ್ಕೊಳ್ಳುತ್ತೆ? ಬುದ್ಧ ಕಾನ್ಷಿಯಸ್ನೆಸ್, ಬುದ್ಧಿ ಅಂತಂತೀವಲ್ಲ, ಈ ಬುದ್ಧಿಯ ನೆರವನ್ನು ಪಡ್ಕೊಳ್ಳುತ್ತೆ. ಬುದ್ಧಿಯಿಂದ ನಾವು ಜಡ, ಮನಸ್ಸು ಇಂದ್ರಿಯಗಳು ಹೇಗೆ ಜಡವೋ ಬುದ್ಧಿ ಅಂತ ನಾವು ಪ್ರಕೃತಿಯ ಸಂಬಂಧವನ್ನು ಹೊಂದಿದ್ದರಿಂದ ಜಡ. ಅದು ಈ ಮನಸ್ಸು ಈ ಬುದ್ಧಿ ಅಂತ ಅನ್ನೋದು ಚಿತ್ತ ಅಂತ ನಾವು ಯಾವ ಕೆಲಸ ಮಾಡುತ್ತೆ ಅಂದರೆ ಆತ್ಮನ ಪ್ರತಿಬಿಂಬ ಅದರಲ್ಲಿ ಬಿದ್ದಾಗ ಅದರಲ್ಲಿ ಒಂದು ಊರ್ಜೆ ಬರುತ್ತೆ. ಹಾಗೆ ಅಗ್ನಿಯ ಶಾಖದಿಂದ ನೀರು ಬಿಸಿಯಾಗುತ್ತೋ ಹಾಗೆ ಅಗ್ನಿಯ ಶಾಖ ಇಲ್ಲದೆ ಇದ್ರೆ ನೀರಿಗೆ ಕುಡಿಯುವಂತಹ ಅಥವಾ ಇನ್ನೊಂದು ಪದಾರ್ಥವನ್ನು ಪಾಕ ಮಾಡುವಂಥ ಶಕ್ತಿ ಇಲ್ಲ. ಅದಕ್ಕೆ ಪಾಚಕ ಶಕ್ತಿ ಅಂತ ಬರುತ್ತಲ್ಲ, ಈ ಪಾಚಕ ಶಕ್ತಿ ಎಲ್ಲಿಂದ ಬರುತ್ತದಕ್ಕೆ ಅಂದರೆ ಅಗ್ನಿಯ ಸಂಪರ್ಕದಿಂದ ಬರುತ್ತೆ. ಹಾಗೆಯೇ ಬುದ್ಧಿಗೆ ಈ ಆತ್ಮದ ಸಂಪರ್ಕ ಬಂದಾಗ ಆತ್ಮ ಮನಸ ಯುಜ್ಯತೆ ಮನ ಇಂದ್ರಿಯೇನ ಇಂದ್ರಿಯನರ್ಥೇನ ತಥಾ ಪ್ರತ್ಯಕ್ಷಂ ಎಲ್ಲ ವಿಷಯಗಳು ನಮಗೆ ತಿಳ್ಕೊಳ್ಳೋದು ಈ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತೀಯಲ್ಲ ಇದರ ಬಲದಿಂದ. ಬ್ರಹ್ಮ ಪ್ಯೂರ್ ಕಾನ್ಷಿಯಸ್ನೆಸ್, ಆತ್ಮವಸ್ತು ಹಾಗೆ ಸತ್ಯವೋ ಹಾಗೆ ಜ್ಞಾನ ಸ್ವರೂಪ. ಜ್ಞಾನ ಈ ವಿಷಯ ಜ್ಞಾನ ಅಲ್ಲ, ಅರಿವು ಅಂತನ್ನೋದು ಸತ್, ಅದು ಚಿತ್, ಸತ್ ಚಿತ್. ಮತ್ತೆ ಯಾವುದರಿಂದ ಅತಿಶಯವಾದ ಇನ್ನೊಂದು ಸುಖ ಇರುತ್ತೆ ಅಂತ ನಾವು ಭ್ರಮೆ ಇರೋಲ್ವೋ, ಮತ್ತು ಎಲ್ಲಿ ಶೋಕ ಮೋಹ ಅಂತ ನಾವು ಇರಲ್ವೋ ಅದು ಆನಂದ ಅಂತ ಕರಿತೀವಿ. ಮೋಹ ಅಂತಂದ್ರೆ ಯಾವುದು ಸರಿ ಯಾವುದು ತಪ್ಪು, ಯಾವುದು ಬೆಟ್ಟ ಯಾವುದು ಸುಳ್ಳು ಅಂತ ಗೊತ್ತಿರದೇನೆ ಒಂದನ್ನು ಇನ್ನೊಂದಾಗಿ ಪರಿಗಣಿಸೋದು ಮೋಹ ಅಂತ ಆಗುತ್ತೆ. ಈ ಮೋಹದಿಂದ ನಮಗೆ ಶೋಕ ಅಂತ ಬರುತ್ತೆ. ಈ ಮೋಹ ಶೋಕಗಳು ಎರಡೂ ಎಲ್ಲಿ ನಿಲ್ಲುವೋ ಅದು ಆನಂದ ಸ್ಥಿತಿ ಅಂತ ಕರಿತೀವಿ. ಹೀಗೆ ಬ್ರಹ್ಮ ಅಂತ ನಮಗೆ ಡೆಫಿನೇಷನ್ ಏನು? ಸತ್ಯಜ್ಞಾನಮಾನಂದಂ ಬ್ರಹ್ಮ. ತೈತ್ರಿಯದಲ್ಲಿ ಸತ್ಯಜ್ಞಾನಮಾನಂದಂ ಬ್ರಹ್ಮ. ಅನಂತ ಅಂತನ್ನೋದನ್ನು ಆನಂದಕ್ಕೆ ಪರ್ಯಾಯವಾಗಿ ಹೇಳಿದ್ದಾರೆ. ಅಂತ ಅಂದರೆ ಕೊನೆ. ನಾವು ಲೌಕಿಕ ಸುಖವನ್ನು ಅನುಭವಿಸುವಾಗ ಅದಕ್ಕೊಂದು ಕೊನೆ ಇರುತ್ತೆ. ಇಲ್ಲಿವರೆಗೆ ಇನ್ನು ಮುಂದೆ ಸುಖ ಇಲ್ಲ ಅಂತ ಒಂದು ಕೊನೆ ಇರುತ್ತೆ. ಇದು ಅಂತವಂತಹ ದೈಹಿಕವಾದ ಇಂದ್ರಿಯಗಳಿಂದ ಕೂಡಿದ ಮಾನಸಿಕವಾದ ಯಾವ ಸಂತೋಷವೇ ಆದರೂ ಅದಕ್ಕೊಂದು ಗಡಿ ಇರುತ್ತೆ. ಅಲ್ಲಿವರೆಗೆ ಸಂತೋಷ ಅಷ್ಟೇ, ಅದಕ್ಕೆ ನೀರು ಸಂತೋಷ ಇಲ್ಲ. ಆದರೆ ಈ ಆತ್ಮವಸ್ತು ಹಾಗಲ್ಲ, ಅನಂತಂ, ಅದಕ್ಕೆ ಅಂತವೇ ಇಲ್ಲ.
ಇದು ಸಚ್ಚಿದಾನಂದ ತೇಜಃಕೂಲಂ. ಇದು ಮೂರು ವಿಭಿನ್ನ ಪದಾರ್ಥಗಳು, ವಿಭಿನ್ನ ಗುಣಗಳು ಅಂತ ಅಂದುಕೊಳ್ಳಬಾರದು. ಯಾವುದು ಸತ್ಯವೋ ಅದೇ ಜ್ಞಾನ, ಯಾವುದು ಜ್ಞಾನವೋ ಅದೇ ಆನಂದ. ಮೂರು ಕೂಡಿ ಒಂದು ಬೆಳಕಿದೆ. ಇದು ಕೂಟ, ತೇಜಃಕೂಟ. ಭೂಮಧ್ಯೆ ಸಚ್ಚಿದಾನಂದ ತೇಜಃಕೂಟಂ ತಾರಕಂ ಬ್ರಹ್ಮ. ಇದರಲ್ಲಿ ಲಕ್ಷ್ಯವನ್ನು ಇಟ್ಟು ಈ ಸಾಧನೆಯನ್ನು ನಡೆಸ್ತಕ್ಕದ್ದು ಲಕ್ಷ್ಯ, ಅಂತರ್ಲಕ್ಷ್ಯ. ಅದು ಅಂತರ್ಲಕ್ಷ್ಯಕ್ಕೆ ಲಕ್ಷ್ಯತ್ರಯಂ ಅವಲೋಕಯನ್, 3 ಲಕ್ಷ್ಯಗಳನ್ನು ಇಟ್ಟುಕೊಂಡು ಅವನ ಅಭ್ಯಾಸ ಮಾಡತಕ್ಕದ್ದು. ಮೊದಲನೇದು ನಾಸಾಗ್ರೇ ಬಹಿರ್ಲಕ್ಷ್ಯಂ ನಿಯೋಜ್ಯ. ನಾಸಾಗ್ರೇ ಅಂದರೆ ಮೂಗಿನ ತುದಿಯಲ್ಲಿ ಅಥವಾ ಮೂಗಿನ ನಡುವೆ, ಮೂಗಿನ ಮೊದಲಲ್ಲಿ ಇದನ್ನು ಬಹಿರ್ಲಕ್ಷ್ಯ ಅಂತ ಕರೀತಾರೆ. ಕಣ್ಣುಗಳನ್ನು ಅರ್ಧನಿಮೀಲಿತಾಗ್ರ ಅಂದ್ರೆ ಏನೋ ಅರ್ಧ ಮುಚ್ಚಿ ಅರ್ಧ ತೆರಳು. ಯಾವುದಾದ್ರೂ ಒಂದು ದೇಹದಲ್ಲಿ ಒಂದು ಅವಯವವನ್ನು ನೋಡ್ತೀವಲ್ಲ, ಇದು ನೋಡುವಾಗ ಮೂಗಿನ ಕೊನೆಯನ್ನು ಅಂದರೆ ಯತ್ರ ದೃಷ್ಟಿ ತತ್ರ ಭಾವ ತತ್ರ ಮನಃ, ಯತ್ರ ಮನಃ ತತ್ರ ಭಾವ, ಯತ್ರ ಭಾವ ತತ್ರ ರಸ, ಯತ್ರ ರಸ ತತ್ರ ಲಯ. ಇದನ್ನ ಈ ಸಂಪ್ರದಾಯದಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ, ನಮ್ಮ ಕಣ್ಣು ಎಲ್ಲಿರುತ್ತೋ ದೃಷ್ಟಿಯಲ್ಲಿ ಹೋಗುತ್ತೆ. ಆ ನಮ್ಮ ದೃಷ್ಟಿಯಲ್ಲಿ ಹೋಗುತ್ತೋ ಮನಸ್ಸಲ್ಲಿ ಹೋಗುತ್ತೆ. ನಮ್ಮ ಮನಸ್ಸಲ್ಲಿ ಹೋಗುತ್ತೋ ನಮ್ಮ ಭಾವನೆಗಳಲ್ಲಿ ಹೋಗುತ್ತೆ. ನಮ್ಮ ಭಾವನೆಯಲ್ಲಿ ಹೋಗುತ್ತೋ ಅದರಲ್ಲಿ ನಮಗೆ ರಸ ಆಸಕ್ತಿ ಉಂಟಾಗುತ್ತೆ. ಎಲ್ಲಿ ನಮಗೆ ಆಸಕ್ತಿ ಹೆಚ್ಚಾಗುತ್ತೋ ಅಲ್ಲಿ ಅದರ ಲಯ, ಅಲ್ಲಿ ಅದು ಮುಳುಗುತ್ತೆ, ಅಲ್ಲಿ ಅದರ ಇಲ್ಲ. ಹಾಗೆ ಈ ನಾಸಾಗ್ರ ಅಂತನ್ನೋದನ್ನು ನಾವು ದೃಷ್ಟಿ ತಗೊಂಡು ಮುಂದೆ ಆಗತಕ್ಕಂಥ ಲಯಕ್ಕೆ ಇದು ಕಾರಣವಾಗಬೇಕು ಅಂತನ್ನೋ ದೃಷ್ಟಿಯಿಂದ ರೂಪಾರೂಪ ಮಧ್ಯವರ್ತಿನಿ. ಅದಕ್ಕೆ ರೂಪವೂ ಇದೆ, ರೂಪವೂ ಇಲ್ಲ. ಇಂಥದ್ದು ಯಾವುದಾದ್ರೂ ಒಂದು ಪಾಯಿಂಟನ್ನು ಇಟ್ಕೊಂಡು ನಾಸಾಗ್ರವೋ ಅಥವಾ ಹುಬ್ಬಿನ ನಡುವೆಯೋ ಇಟ್ಕೊಂಡು ಮಾಡತಕ್ಕದ್ದು ಬಹಿರ್ಲಕ್ಷ್ಯ ಅಂತ ಕರೀತಾರೆ. ಇದನ್ನು ಯಾವುದಾದ್ರೂ ಮೂರ್ತಿಯಲ್ಲಿ ಇಟ್ಟುಕೊಂಡು ಆ ಮೂರ್ತಿಯ ಆಕಾರವನ್ನು ಚಿಂತನೆ ಮಾಡೋದು, ಅಥವಾ ಒಂದು ಯಂತ್ರವನ್ನು ಇಟ್ಕೊಂಡು ಯಂತ್ರದ ವಿವರಗಳನ್ನು ಅನುಸಂಧಾನ ಮಾಡೋದು, ಅಥವಾ ಯಾವುದಾದ್ರೂ ಒಂದು ದೀಪವನ್ನು ಇಟ್ಟುಕೊಂಡು ದೀಪವನ್ನು ನಿರ್ಮಿಸಿ ನೋಡ್ತಾ ದೀಪವನ್ನು ಚಿಂತನೆ ಮಾಡೋದು. ಇವೆಲ್ಲ ಬಹಿರ್ಲಕ್ಷ್ಯಗಳು. ಹೊರಗಡೆ ಯಾವುದಾದ್ರೂ ಒಂದು ವ್ಯವಧಾನವನ್ನು ನಾವು ಇಟ್ಟುಕೊಂಡು ಏಕಾಗ್ರತೆಗೆ ನೆರವಾಗತಕ್ಕಂಥ ಒಂದು ವ್ಯವಧಾನವನ್ನು ಇಟ್ಟುಕೊಂಡು ಮಾಡಿದ್ರೆ ಇದು ಬಹಿರ್ಲಕ್ಷ್ಯ ಅಂತ ಅಂತಾರೆ. ಆಮೇಲೆ ಎರಡನೇದು ಭೂಮಧ್ಯೆ ಅಂತರ್ಲಕ್ಷ್ಯಂ. ಈ ಭೂಮಧ್ಯಕ್ಕೂ ನಾಸಾಗ್ರಕ್ಕೂ ವ್ಯತ್ಯಾಸ ಇದೆ. ನಾಸಾಗ್ರವನ್ನ ಮೂಗಿನ ತುದಿ ಬೇಕಾದ್ರೂ ಇಡಬಹುದು, ಮೂಗಿನ ಮೊದಲು ಬೇಕಾದ್ರೂ ಇಡಬಹುದು ಅಂತ ಹೇಳಿದ್ರು. ಇಲ್ಲಿ ನಾಸಾಗ್ರ ಅಂತನ್ನೋದು ಹೊರಗಡೆ ನಮಗೆ ಕಾಣಿಸ್ತಕ್ಕಂಥ ಒಂದು ಸ್ಪಾಟ್, ಹೊರಗಡೆ ದೈಹಿಕವಾಗಿ ಕಾಣಿಸ್ತಕ್ಕಂಥದ್ದು. ಆದರೆ ಭೂಮಧ್ಯ ಅಂತನ್ನೋದು ಈ ಒಳಗಡೆ ಇರತಕ್ಕಂಥ ಒಂದು ಡಿಪ್ರೆಷನ್. ಅದು ಒಳಗಡೆ ಕಣ್ಣಿಂದ ನೋಡಬಹುದೇ, ಹೊರಗಡೆ ಕಣ್ಣಿಂದ ಕಾಣಿಸೋಲ್ಲ. ಅದು ಭೂಮಧ್ಯ ಬಿಲ ಅಂತಂತಾರೆ. ಬಿಲ ಅಂದ್ರೆ ಒಂದು ಸ್ವಲ್ಪ ಡಿಪ್ರೆಷನ್ ಇದು ಒಳಗಡೆ ಇರುತ್ತೆ. ಅದು ಭೂಮಧ್ಯ ಬಿಲದಲ್ಲಿ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡಾಗ ಇದು ಅಂತರ್ದೃಷ್ಟಿಯೇ, ಹೊರಗಡೆ ದೃಷ್ಟಿ ಅಲ್ಲ ಇದು. ಆದರೆ ಈ ದೃಷ್ಟಿ ಈ ಸ್ಥೂಲ ದೃಷ್ಟಿ, ಬಹಿರ್ದೃಷ್ಟಿ ಅಥವಾ ಬಹಿರ್ಲಕ್ಷ್ಯಕ್ಕಿಂತ ಸೂಕ್ಷ್ಮವಾದದ್ದು. ಈ ಸೂಕ್ಷ್ಮವಾಗೋದ್ರಲ್ಲಿ ಮೂರ್ತಿದಾರಕ ಅಮೂರ್ತಿದಾರಕ ಅಂತ ಎರಡು ವಿಧಗಳನ್ನು ಹೇಳ್ತಾರೆ. ಈ ಅಮೂರ್ತಿದಾರಕ, ಮೂರ್ತಿದಾರಕ ಅಂದರೆ ಈ ಭೂಮಧ್ಯ ಬಿಲದಲ್ಲಿ, ಬಿಲಾಗಿ ಒಂದು ಡಿಪ್ರೆಷನ್ ಒಗರು, ಇದರಲ್ಲಿ ಯಾವುದೋ ಒಂದು ಮೂರ್ತಿಯನ್ನ ಸೂಕ್ಷ್ಮವಾಗಿ ನಾವು ಕಲ್ಪನೆ ಮಾಡಿಕೊಂಡು
ಒಂದು ಯಂತ್ರವನ್ನು ಕಲ್ಪನೆ ಮಾಡಿಕೊಂಡು ಅಥವಾ ಒಂದು ಯಾವುದಾದ್ರೂ ಬಣ್ಣವನ್ನು ಕಲ್ಪನೆ ಮಾಡಿಕೊಂಡು ಯಾವುದಾದ್ರೂ ಒಂದು ಕಲ್ಪನೆ ಮಾಡಿಕೊಂಡಾಗ ಇದನ್ನು ಮೂರ್ತಿ ಲಕ್ಷ್ಯ ಅಂತ ಕರೀತಾರೆ. ಮೂರ್ತಿಯನ್ನು ಇಟ್ಕೊಂಡು ಮಾಡೋದು ಇದು ಭೂಮಧ್ಯದಲ್ಲಿ ಆ ಬಿಲವನ್ನು ತುಂಬಿಸೋದಕ್ಕಾಗಿ ಒಂದು ಮೂರ್ತಿ, ಇದನ್ನು ಮೂರ್ತಿಕಾರಕ ಅಥವಾ ಮೂರ್ತಿ ಲಕ್ಷ್ಯ ಅಂತ ಕರೀತಾರೆ. ಇನ್ನೊಂದು ಅಮೂರ್ತಿ ಅಂದರೆ ಯಾವ ಮೂರ್ತಿ ಇಲ್ಲದೆ ಬಿಲದಲ್ಲಿ ಇರತಕ್ಕಂತಹ ಖಾಲಿ ಜಾಗ ಆಕಾಶ ಅದರಲ್ಲಿಯೇ ದೃಷ್ಟಿಯನ್ನು ಇಟ್ಕೊಂಡೋದು ಅಮೂರ್ತಿ ಲಕ್ಷ್ಯ ಅಂತ ಕರೀತಾರೆ. ಆ ಬಿಲ ಅಂತಲೂ ಸೂಕ್ಷ್ಮವಾಗಿರುತ್ತೆ ಬೆವರು, ಆ ಬೆವರು ಖಾಲಿ ಜಾಗ ಅದು, ಅಲ್ಲಿ ಆಕಾಶ ಇದೆ. ಅಲ್ಲಿ ಈ ಆಕಾಶವನ್ನ ನಾವು ದೃಷ್ಟಿಸಿ ನೋಡಿದರೆ ಯಾವ ಮೂರ್ತಿ ಇಲ್ಲದೇನೆ ಇದು ಅಮೂರ್ತಿ ಅದು. ಹೀಗೆ ಈ ಮಧ್ಯ ಲಕ್ಷ್ಯ ಅಂತ ಕರೀತಾರೆ ಇದನ್ನ. ನಾಗಾಗ್ರದಲ್ಲಿ ನೋಡೋದು ಬಹಿರ್ಲಕ್ಷ್ಯ ಆದರೆ ಈ ಭೂಮಧ್ಯದಲ್ಲಿ ನೋಡತಕ್ಕಂಥದ್ದು ಮಧ್ಯ ಲಕ್ಷ್ಯ. ಆಮೇಲೆ ಇದು ಅಂತರ್ಲಕ್ಷ್ಯ ಅಂತನ್ನೋದು ಲಲಾಟೋದರಿ. ಈ ಲಲಾಟ ಅಂದ್ರೆ ಹಣೆಯ ಮೇಲೆ ಈ ಶೀರ್ಷಸ್ಥವಾಗಿ ಅಂದರೆ ತಲೆಯ ಮೇಲೆ, ಲಲಾಟದ ಮೇಲೆ ಮತ್ತು ಆ ಉಷ್ಣೀಶಕ್ಕೆ ನಡುವೆ ಇರತಕ್ಕಂಥ ಆಕಾಶ ಖಾಲಿ ಜಾಗ, ಇದನ್ನು ನಾವು ದಿಟ್ಟಿಸಿ ನೋಡಿದಾಗ ಅಂದರೆ ಲಲಾಟ ಅಂದರೆ ಹಣೆ, ಈ ಕೇಶ ಅಂತ ಇಲ್ಲಿಯವರೆಗೂ ಬರೋದು ಶೀರ್ಷೋದರಿ ತಲೆಯ ಮೇಲೆ ಅಂದರೆ ಈ ಭಾಗ, ಈ ಡೋಮ್ ಇದನ್ನ ಶಾಸ್ತ್ರದಲ್ಲಿ ಉಷ್ಣೀಶ ಅಂತ ಕರೀತಾರೆ. ಉಷ್ಣೀಶ ಅಂದ್ರೆ ತಲೆಯ ಮೇಲೆ ಒಂದು ಗುಡ್ಡ ಇದ್ದ ಹಾಗೆ ಒಂದು ಯಾವುದೋ ಒಂದು ಪ್ರೊಜೆಕ್ಷನ್ ಇರುತ್ತಲ್ಲ, ಬುದ್ಧಿಗೆ ತೋರಿಸ್ತಾರಲ್ಲ, ಇದು ಶೀರ್ಷೋದರಿ ಕಮಲ, ಕಮಲವನ್ನೇ ಹಾಗೆ ತೋರಿಸ್ತಾರೆ. ಅಲ್ಲಿಯೇ ಇರೋದು ಅಂತರ್ಲಕ್ಷ್ಯ ಇದೆ, ದೃಷ್ಟಿಯೆಲ್ಲ ಅಲ್ಲಿದೆ ಅಂತ ತೋರಿಸೋದಕ್ಕಾಗಿ ಉಷ್ಣೀಶ ಅಂತ ಕರೀತಾರೆ ಅದನ್ನು. ತಲೆಯ ಮೇಲೆ ಸ್ವಲ್ಪ ಪ್ರೊಟ್ಯೂಬರೆನ್ಸ್ ಇದು. ಇಲ್ಲಿ ಇವನು ದೃಷ್ಟಿಯನ್ನು ಲಕ್ಷ್ಯವನ್ನು ಇಟ್ಟು, ಲಕ್ಷ್ಯ ಅಂದ್ರೆ ದೃಷ್ಟಿ, ಇಲ್ಲಿ ದೃಷ್ಟಿಯನ್ನು ಇಟ್ಟರೆ ಇದು ಅಂತರ್ಲಕ್ಷ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಮೊದಲು ಬಹಿರ್ಲಕ್ಷ್ಯದಿಂದ ಮಾಡಿ ಅನಂತರದಲ್ಲಿ ಎರಡು ಆಕಾಶಗಳನ್ನು ಇವನು ಸಮೀಕಾರ ಮಾಡೋ ಹಾಗಾದರೆ ಇದು ಲಕ್ಷ್ಯ ಸಾಧನ, ಲಕ್ಷ್ಯ ಅಂತಂದ. ಇನ್ನು ಮೇಲೆ ಹೇಳಿದ ಯಾವುದೇ ಕ್ರಮವಾದರೂ ಕೂಡ ಈ ಲಕ್ಷ್ಯತ್ರಯದಲ್ಲಿ ಪರ್ಯವಸಾನ ಆಗಬೇಕು. ಅಂದರೆ ಭೂಮಧ್ಯದಲ್ಲಿ ಇರತಕ್ಕಂತಹದ್ದು ಜ್ಯೋತಿಸ್ವರೂಪ, ಜಲಜ್ಯೋತಿಸ್ವರೂಪ ಬುದ್ಧಿಗುಹಾಯಾಮ್ ಅಂಗುಷ್ಠಮಾತ್ರ ಪುರುಷ ಚೇತೇ. ಇಲ್ಲಿ ಇವೇ ಹೇಳ್ತಾರೆ ಅಂದರೆ ಹೃದಯ ಅಂತಲೂ ಇವೇ ಹೃದಯ, ಶೀರ್ಷದಲ್ಲಿರೋದು ಹೃದಯ. ಇಲ್ಲಿ ಹೃದಯದಲ್ಲಿರುವ ಆಕಾಶವೇ ಬಹರಾಕಾಶ. ಈ ಬಹರಾಕಾಶ ಹೇಗಿದೆ ಅಂದರೆ ಜ್ಯೋತಿ ರೂಪವಾಗಿದೆ, ಅದೇ ಬೆಳಕು ಅಲ್ಲಿ ಬರತಕ್ಕಂತಹದ್ದು. ಅದನ್ನ ಕಂಡುಕೊಳ್ಳೋದು ಅಂತರ್ಲಕ್ಷ್ಯೇನ. ಹೀಗೆ ಬಹಿರ್ಲಕ್ಷ್ಯ ಮತ್ತು ಮಧ್ಯಲಕ್ಷ್ಯ ಎರಡು ಸಾಧನೆಗಳಲ್ಲಿ ಉತ್ತೀರ್ಣನಾಗದೇ ಇದ್ದರೆ ಈ ಅಂತರ್ಲಕ್ಷ್ಯವನ್ನು ಇವನು ಸಾಧಿಸಲಾರ. ಆದ್ದರಿಂದ ಇಲ್ಲಿ ಪೂರ್ವೋಕ್ತ ದಿಶಾದ ಪೂರ್ವೋಕ್ತ ಹಿಂದೆ ಹೇಳಿದಂತಹ ದಿವಾನ ಪೂಜೆಯಲ್ಲಿಂಗಂ ರಾತ್ರೌ ಚೈವನ ಪೂಜೆಯೇತ್ ಸರ್ವವಾ ಪೂಜೆಯಲ್ಲಿಂಗಂ ದಿವಾರಾತ್ರಿ ವಿರೋಧತಃ. ಇಲ್ಲಿ ಸಿದ್ಧರು ಭಾಷೆ ಸ್ವಲ್ಪ ಇದಿರುತ್ತೆ, ಸಂಧ್ಯಾ ಭಾಷೆ ಅಂತ ಹೇಳಿದ್ರೆ ಅದನ್ನು ಏನು ಅಂತ ಅದನ್ನು ತಟ್ಟಂತ ಗೊತ್ತಾಗಲ್ಲ. ಅದು ಏನು ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ದಿವ ಅಂದರೆ ಹಗಲಲ್ಲಿ ನ ಪೂಜೆಯೇ ಲಿಂಗಂ, ಲಿಂಗವನ್ನ ಪೂಜೆ ಮಾಡಬಾರ್ದು. ರಾತ್ರವು ಚೈವ ನ ಪೂಜೆಯೇತು, ರಾತ್ರಿಯಲ್ಲಿ ಲಿಂಗವನ್ನು ಪೂಜೆ ಮಾಡಬಾರದು. ಸರ್ವದಾ ಪೂಜೆಯೇ ಲಿಂಗಂ, ಯಾವಾಗಲೂ ಪೂಜೆ ಮಾಡ್ತಾನೆ ಇರಬೇಕು. ದಿವಾರಾತ್ರಿ ವಿರೋಧದ, ರಾತ್ರಿ ಹಗಲು ಬಿಟ್ಟು ಇದು ಎಲ್ಲ ಕಾಲದಲ್ಲೂ ಪೂಜೆ ಮಾಡತಕ್ಕದ್ದು ಅಂತ
ಅಂತ ಈಗ ಶ್ಲೋಕದ ಅರ್ಥ. ಆದರೆ ದಿವಾ ರಾತ್ರಿ ಎಂಬುದು ಪೂರಕ ರೇಚಕಗಳಿಗೆ ಸಂಕೇತ. ಪೂರಕಕ್ಕೆ ದಿವಾ ಹಗಲು ಅಂತ ಕರೀತಾರೆ. ರೇಚಕಕ್ಕೆ, ರೇಚಕ ಅಂದ್ರೆ ಎಕ್ಸಲೇಷನ್, ಇದಕ್ಕೆ ಪೂರಕ ಅಂತ ರೇಚಕ ಅಂತ ಕರೀತಾರೆ. ಈ ಲಿಂಗ ಅಂದ್ರೆ ಆತ್ಮ. ನಾವು ಆತ್ಮನಿಂದ ಅನುಸಂಧಾನ ಮಾಡಬೇಕಾದರೆ ಪೂರಕದಲ್ಲಿ ಮಾಡಬಾರದು. ವಾಯು ಸಂಚಾರ ಆಗ್ತಿರುವಾಗ ರಾತ್ರಿಯೂ ಈಗ ರಾತ್ರಿಯಲ್ಲೂ ಕೂಡ ವಾಯು ಹೊರಗೆ ಹೋಗ್ತಾ ಇದ್ದಾಗ ಮಾಡಬಾರದು. ದಿವಾರಾತ್ರಿ ನಿರೋಧದ ಯಾವುದು ರೇಚಕವೂ ಅಲ್ಲ ಪೂರಕವೂ ಅಲ್ಲವೋ ಕುಂಭಕ. ಕುಂಭಕದಲ್ಲಿಯೇ ಇದನ್ನು ಮಾಡತಕ್ಕದ್ದು. ಅಂತರ್ಲಕ್ಷ್ಯ ಅನ್ನೋದು ಕುಂಭಕದಲ್ಲಿ ಮಾಡತಕ್ಕದ್ದು, ರೇಚಕ ಪೂರಕಗಳಲ್ಲಿ ಅಲ್ಲ ಅಂತ ಹೀಗೆ ಇಲ್ಲಿ ಒಂದು ವಿಶ್ಲೇಷಣೆಯಿಂದ ಹೇಳಿ ಆಮೇಲೆ ಭಾವಯಿತ್ವ ಸುಷುಮ್ನಾಯಾಂ ಪ್ರವಿಶೇದ ವಿರೋಧತಃ ವಾಯುನಾ ಸಹ ಚಿತ್ತಂಚ ಪ್ರವಿಶೇಚ್ಯ ಮಹಾಪಥಂ. ಸುಷುಮ್ನಾಯಾಂ ರೇಚಕ ಪೂರಕಗಳಿಗೆ ಇಡ ಪಿಂಗಳ ಅಂತನ್ನೋದು ಅದಕ್ಕೆ ಪರ್ಯಾಯಗಳು. ಒಂದು ಇಡ ಅಂತನ್ನೋದು ರೇಚಕಕ್ಕೆ, ಪಿಂಗಳ ಅಂತನ್ನೋದು ಪೂರಕಕ್ಕೆ ಹೇಳ್ತಕ್ಕಂಥ ಬಲ ಎಡ. ಆದ್ರೆ ಎರಡನ್ನೂ ಬಿಟ್ಟು ಮಧ್ಯ ಅಂದ್ರೆ ಸುಷುಮ್ನ. ಭಾವವಿತ್ವ ಸುಷುಮ್ನಾಯ ಈ ಕುಂಭಕ ಮಾಡುವಾಗ ಸುಷುಮ್ನಾದಲ್ಲಿಯೇ ವಾಯು ಸಂಚಾರ ಇರುತ್ತೆ, ಪ್ರಾಣ ಸಂಚಾರ ಸುಷುಮ್ನಾದಲ್ಲಿ ಇರುತ್ತೆ. ಭಾವಯೇತ್ ಸುಷುಮ್ನಾಯಾಂ ಪ್ರವಿಶೇತು, ನಮ್ಮ ಲಕ್ಷ್ಯ ನಮ್ಮ ದೃಷ್ಟಿ ಸುಷುಮ್ನೆಯಲ್ಲಿ ಹರಿಬೇಕು. ಅನಿರೋಧತಃ ಯಾವ ಅಡ್ಡಿ ಆತಂಕಗಳು ಇಲ್ಲವೇನೆ ವಾಯುನಾ ಸಹ ಚಿತ್ತಂ, ಅಲ್ಲಿ ಸುಷುಮ್ನೆಯಲ್ಲಿ ಪ್ರಾಣ ಹೇಗೆ ಹೋಗುತ್ತೆ ಆವಾಗಲೇ ಚಿತ್ತವೂ ಕೂಡ ಅದರ ಜೊತೆಗೆ ಪ್ರವಿಶೇಚ್ಯ ಮಹಾಪಥಂ. ಪಥ ಅಂದ್ರೆ ದಾರಿ, ಮಹಾಪಥ ಅಂದ್ರೆ ದೊಡ್ಡ ದಾರಿ. ದೊಡ್ಡ ದಾರಿಯಿಂದ ರಾಜನಾಗ್ತಾ ಇದ್ದೇನೆ. ಸುಷುಮ್ನ ಅಂತನ್ನೋದೇ ಮಹಾಪಥ. ಯಸ್ಯ ಚಿತ್ತಂ ಸ್ವಪವನಂ ಸುಷುಮ್ನಾಂ ಪ್ರವಿಶೇತು ಇಹ, ಯಾರ ಚಿತ್ತ ಮತ್ತು ಪ್ರಾಣ ಎರಡೂ ಕೂಡ ಅಂತರ್ಲಕ್ಷ್ಯದಲ್ಲಿ ಸುಷುಮ್ನೆಯಲ್ಲಿ ಹೋಗಿದೆಯೋ ಭೂಮಿರಾಪೋ ನಲೋ ವಾಯುರಾಕಾಶಶ್ಚೇತಿ ಪಂಚಕಃ. 5 ಪಂಚಕಗಳು ಭೂಮಿ, ನೀರು, ಪೃಥ್ವಿ, ತೇಜೋ ವಾಯುರಾಕಾಶ, ಈ ಪಂಚಭೂತಗಳಿಗೆಲ್ಲ ಈ ಪಂಚಭೂತಗಳಿಗೂ ಕೂಡ ಧಾರಣ ಅಂತ ಬರುತ್ತೆ. ಯೇಷು ಪಂಚಸು ದೇವಾನಾಂ ಧಾರಣಾ ಪಂಚಭೋಚ್ಯತೆ. ಈ ಕುಂಭದಲ್ಲಿ ಸುಷುಮ್ನ ಅಂತನ್ನೋದಿದ್ದಾಗ ಈ 5 ವಿಧವಾದ ಧಾರಣೆಗಳಾಗುತ್ತೆ. ಪಾದಾದಿಜಾನುಪರ್ಯಂತಂ ಪೃಥಿವೀ ಸ್ಥಾನಮುಚ್ಯತೆ. ಕಾಲಿನಿಂದ ಹಿಡಿದು ಮಂಡಿಯವರೆಗೆ ಪೃಥ್ವಿ ಸ್ಥಾನ. ಪೃಥ್ವಿ ಇದರದ್ದು ಚತುರಸ್ರಂ ರೂಪಂ, ಸ್ಕ್ವೇರ್ ಅದರ ರೂಪ. ಲಂ ಇತಿ ಬೀಜಂ, ಲಂ ಅಂತನ್ನೋದು ಬೀಜ. ಆಜಾನೋಹ ವಾಯುಪರ್ಯಂತಂ ಅಪಾಂ ಸ್ಥಾನಮುಚ್ಯತೆ. ಮಂಡಿಯಿಂದ ಹಿಡಿದು ಪಂಕದ ಕೆಳಗಿನವರೆಗೆ ಇದು ನೀರಿನ ಸ್ಥಾನ. ಅಪಾಂ ಸ್ಥಾನ ಮುಚ್ಯತೆ. ಇಲ್ಲಿ ಅರ್ಧಚಂದ್ರ ಅಂತನ್ನೋದು ಅದರ ಆಕಾರ. ಮತ್ತು ವಂ ಇತಿ ಬೀಜಂ, ವಂ ಅಂತನ್ನೋದು ಬೀಜ. ಆಪಾಯೋ ಹೃದಯ ಪರ್ಯಂತಂ ವಹ್ನಿಸ್ಥಾನಮಿಹೋಚ್ಯತೆ. ಅಲ್ಲಿಂದ ಹಿಡಿದು ಹೃದಯದವರೆಗೆ ಅಗ್ನಿಸ್ಥಾನ. ಈ ಅಗ್ನಿಸ್ಥಾನವು ತ್ರಿಕೋಣಂ ರೂಪಂ, ತ್ರಿಕೋಣ ರೂಪ. ರಂ ಇತಿ ಬೀಜಂ, ರಂ ಅನ್ನೋದು ಅಗ್ನಿ ಬೀಜ. ಅದು ಅಗ್ನಿಗೆ ರಂ ಅಂತನ್ನೋದು ಮಂತ್ರ. ಆದ್ದರಿಂದ ಇಲ್ಲಿ ಹೃದಯದವರೆಗೆ ಅಗ್ನಿಸ್ಥಾನ. ಕೆಲವು ಗ್ರಂಥಗಳಲ್ಲಿ ನಾಭಿಯಿಂದ ಹೃದಯ